ಭಾಗದ ಸಂಸದನಾಗಿ ರೈತರ ಹಿತವನ್ನು ಕಾಪಾಡಲು ಸದಾ ಬದ್ಧನಿದ್ದೇನೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಅವರು ಮಂಗಳವಾರ ಶ್ರೀ ಕ್ಷೇತ್ರ ಕೊಳಗಿವೀಸ್ ಮಾರುತಿ ದೇವಸ್ಥಾನದ ಸಭಾಭವನದಲ್ಲಿ ಬಾಕ್ರ ಸಂಪರ್ಕ್ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಾಸರಗೋಡು ಮತ್ತು ತೋಟಗಾರಿಕಾ ಇಲಾಖೆ, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಅಡಿಕೆಯಲ್ಲಿ ಎಲೆಚುಕ್ಕೆ ರೋಗ ನಿರ್ವಹಣೆ ಮತ್ತು ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಅಡಿಕೆ ತಿಂದರೆ ಕ್ಯಾನ್ಸರ್ ಬರುತ್ತಿದೆ ಎಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ತಮ್ಮ ಲಾಬಿಗೋಸ್ಕರ ಹೇಳಿತ್ತು. ಇದನ್ನು ಪ್ರಶ್ನಿಸಿ ಅನೇಕ ಸಂಘ ಸಂಸ್ಥೆಗಳು ಹೈಕೋರ್ಟ್ ಮೆಟ್ಟಿಲೇರಿದಾಗ ಹೈಕೋರ್ಟ್ ಇವುಗಳನ್ನು ಒಪ್ಪದೆ ಆಯಾ ಸರ್ಕಾರಗಳ ಮುಖಾಂತರ ವರದಿಗಳನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲು ಸೂಚನೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 10 ಕೋಟಿ ರೂಪಾಯಿ ಖರ್ಚು ಮಾಡಿ ಸಿಪಿಸಿಆರ್ಐ ತಜ್ಞರ ಸಮಿತಿ ನೇಮಿಸಿ ಅಡಿಕೆ ಕುರಿತು ಸಮಗ್ರ ವರದಿಯನ್ನು ಸಿದ್ಧಪಡಿಸಿ ವರದಿ ಒಪ್ಪಿಸುವಂತೆ ಹೇಳಲಾಗಿತ್ತು. ಅದರಂತೆ ಈಗ ವರದಿ ಪ್ರಗತಿ ಹಂತದಲ್ಲಿದೆ ಎಂದರು. ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕ ಬಿಪಿ ಸತೀಶ್, ತೋಟಗಾರಿಕಾ ಇಲಾಖೆಯ ಸಹಾಯಕ ಅಧಿಕಾರಿ ಗಣೇಶ್ ಹೆಗಡೆ, ಸಿಪಿಸಿಆರ್ಐನ ಮುಖ್ಯಸ್ಥ ಬಾಲಚಂದ್ರ ಹೆಬ್ಬಾರ್, ವಿಜ್ಞಾನಿ ವಿನಾಯಕ್ ಹೆಗಡೆ, ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ, ಟಿಎಂಎಸ್ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ, ರೂಪಾ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರ್ಷ ಆಗಿರಬಹುದು. ಆಗ ಕೇಳುತ್ತಾ ಸಂಸತ್ನಾಂತ ಪ್ರಾರಂಭದಲ್ಲೇ ಒಂದು ಸಭೆಯನ್ನು ಮಾಡಿ ಅದಕ್ಕೆ ಶ್ರೀಯುತ ಡಾಕ್ಟರ್ ಕೆ ಬಾಲಚಂದ್ರ ಹೆಬ್ಬಾರ್ ಅವರನ್ನು ನಾನು ಆಹ್ವಾನಿಸಿದ್ದೆ. ಇವರು ಸಂಬಂಧಪಟ್ಟಂಥ ಎಲ್ಲ ಇಲಾಖೆಯವರು, ಅಧಿಕಾರಿಗಳೆಲ್ಲರೂ ಭಾಗವಹಿಸಿದ್ರು, ಸಾರ್ವಜನಿಕರು ಭಾಗವಹಿಸಿದ್ರು. ಅದರೊಳಗೆ ವಿಸ್ತೃತವಾಗಿ ನಮ್ಮ ಅಡಿಕೆ ಬೆಳೆಗಾರರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಕುರಿತಂತೆ ಗಂಭೀರವಾಗಿ ನಾವು ಚರ್ಚೆ ಮಾಡಿದ್ವಿ. ಇದನ್ನ ನೀವು ಗಮನಕ್ಕೆ ತರ್ತಾ TRC ಹಾಲ್ನಲ್ಲೇ ಆಗಿತ್ತು ಆ ಸಭೆ. ನಿಮ್ಮೆಲ್ಲರಿಗೆ ನೆನಪಿರ್ಬೋದು. ಅದರೊಳಗೆ ಆ ಸಭೆ ಮಾಡಿದ್ವಿ ನಾವು. ಅದಾದ ನಂತರದಲ್ಲಿ ಸಾಗರದಲ್ಲಿ ಅಡಿಕೆ ಬೆಳೆಗಾರರ ಒಂದು ದೊಡ್ಡ ಸಮಾವೇಶ ಆಯಿತು. ಆಗ ಕೇಂದ್ರದ ನಮ್ಮ ಕೃಷಿ ಸಚಿವರಾದ ಶ್ರೀಯುತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅದರೊಳಗೆ ಭಾಗಿಯಾಗಿದ್ದರು. ಆಗ ಅಡಿಕೆ ಬೆಳೆಗಾರರ ಕಷ್ಟಗಳು ಏನೇನಿದೆ ಅದನ್ನು ಇನ್ನಷ್ಟು ಹೆಚ್ಚು ವಿಸ್ತೃತವಾಗಿ ಕೇಂದ್ರ ಸರ್ಕಾರದ ಹಿರಿಯ ಸಚಿವರ ಎದುರುಗಡೆಗೆ ನಮಗೆಲ್ಲರಿಗೂ ಹೇಳೋದಕ್ಕೆ ಅವಕಾಶ ಆಯಿತು. ಮತ್ತು ಕೇಂದ್ರದ ಮಂತ್ರಿಗಳು ಬರ್ತಾರೆ, ಒಂದು ಅಡಿಕೆ ಬೆಳೆಗಾರರ ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಆದಾಗ ಸಹಜವಾಗಿ ಅಧಿಕಾರಿಗಳು ಸಹ ಸಾಕಷ್ಟು ಚುರುಕಿನಿಂದ ಕೆಲಸ ಮಾಡಲೇಬೇಕಾದಂತಹ ಅಗತ್ಯತೆ ಬಂತು. ಅದಾದ ನಂತರದಲ್ಲಿ ಡೆಲ್ಲಿಯಲ್ಲಿ ಒಂದು ಸಭೆಯನ್ನು ನಾನು ನಮ್ಮೆಲ್ಲ ಸಂಸದರೊಂದಿಗೆ, ಬಹಳ ವಿಸ್ತೃತವಾದ ಸಭೆ, ಅದರೊಳಗೆ ವೈದ್ಯರು ಭಾಗವಹಿಸಿದ್ರು, ಇದರೊಳಗೆ ರೋಗ ಹೆಬ್ಬಾರಂತೂ ಇದ್ದೇ ಇದ್ರು. ಆ ರೀತಿ ಸಭೆ ಇದುವರೆಗೆ ಅಡಿಕೆ ಬೆಳೆಗಾರರ ಕುರಿತಂತೆ ಆಗಿರಲಿಲ್ಲ. ಅಷ್ಟು ದೊಡ್ಡ ಸಭೆಯನ್ನು ನಾನೇ ಜವಾಬ್ದಾರಿ ತೆಗೆದುಕೊಂಡು ಅದನ್ನು ಏರ್ಪಡಿಸಿದೆ. ಅದರೊಳಗೆ ಶಿವರಾಜ್ ಸಿಂಗ್ ಚೌಹಾಣ್ ಕೇಂದ್ರ ಸಚಿವರು, ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಸೋಮಣ್ಣ ಅವರು, ಕೇಂದ್ರ ಸಚಿವರು ಇವರೆಲ್ಲರೂ ಭಾಗವಹಿಸಿದರು. ಅದರ ಜೊತೆಗೆ ಸಂಸದರಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಚೌಟ ಅವರು, ಗೋವಿಂದ ಕಾರಜೋಳ ಅವರು, ಹಾಗೆಯೇ ನಮ್ಮ ಒಡೆಯರವರು, ಪ್ರಭಾ ಅವರು, ಮಲ್ಲಿಕಾರ್ಜುನ ಅವರು, ಇಷ್ಟು ಜನ ಭಾಗವಹಿಸಿದ್ರು. ಅಂದರೆ ಈ ಅಡಿಕೆ ಬೆಳೆಗಾರ ಪ್ರದೇಶದ ಸಂಸದರೆಲ್ಲರೂ ನಾವು ಭಾಗವಹಿಸಿದ್ವಿ. ಇದರ ಜೊತೆಗೆ ಒಂದು 100ಕ್ಕಿಂತ ಹೆಚ್ಚು ವಿವಿಧ ಸ್ತರದ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆಗೆ ಸಂಬಂಧಪಡುವಂಥ, ಕೃಷಿ ಇಲಾಖೆಗೆ ಸಂಬಂಧಪಡುವಂಥವ್ರು ಬಹಳ ದೊಡ್ಡ ವಿಸ್ತೃತವಾದ ಸಭೆ ಆಯಿತು. ಅದರೊಳಗೆ ವಿಶೇಷವಾಗಿ ನಮ್ಮ TSS, ನಮ್ಮ ಬೆಳೆಗಾರರ ಏನು ಕಷ್ಟ ಇದೆ ಅನ್ನೋದನ್ನು
ಪೇಪರ್ ಪ್ರೆಸೆಂಟ್ ಮಾಡ್ತು, PPT ಪ್ರೆಸೆಂಟ್ ಮಾಡಿ ಕೇಂದ್ರ ಸಚಿವರು ಬಹಳ ಸಮಯವನ್ನು ಕೊಟ್ಟು ವಿಸ್ತೃತವಾಗಿ ನಾವು ನಮ್ಮ ಅಡಿಕೆ ಬೆಳೆಗಾರರ ಸಮಸ್ಯೆಯನ್ನು ಚರ್ಚೆ ಮಾಡಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.